ನನ್ನ ಚಾನೆಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಾನು ಈ ನಡುವೆ ಅಷ್ಟು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಾ ಇಲ್ಲ. ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು ಅಥವಾ ಈವನ್ ಲಾಂಗ್ ಫಾರ್ಮ್ ವೀಡಿಯೋಸ್ಗೂ ನಾನು ಫ್ರೀಕ್ವೆಂಟ್ ಬ್ರೇಕ್ಸ್ ತೊಗೊಳ್ತಾ ಇದ್ದೀನಿ. ಯಾಕೆ ಇಷ್ಟು ಇನ್ಕನ್ಸಿಸ್ಟೆನ್ಸಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ವೆಲ್, ಮೈ ಹಸ್ಬೆಂಡ್ ಆ್ಯಂಡ್ ಐ ಆರ್ ಎಕ್ಸ್ಪೆಕ್ಟಿಂಗ್ ಅ ಗೆಸ್ಟ್. ನಾನೀಗ 29th ವೀಕ್ ಪ್ರೆಗ್ನೆಂಟ್, ಇಫ್ ಯು ಕ್ಯಾನ್ ಸಿ. ಇಟ್ ಫೀಲ್ ಸೊ ಅನ್ರಿಯಲ್ ಇವಾಗಲೂ ಬಾಯಿ ಬಿಟ್ಟು ಹೇಳೋದಕ್ಕೆ. ಬಟ್ ದಿಸ್ ಹ್ಯಾಸ್ ಬೀನ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ಸೋ ನನ್ನ ಲೈಫಲ್ಲಿ ಆಗ್ತಾ ಇರುವಂತಹ ತುಂಬ ದೊಡ್ಡ ಚೇಂಜ್ ಅಂತ ಹೇಳ್ಬೋದು. ಆ್ಯಂಡ್ ಇಷ್ಟು ದಿವಸ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಜೊತೆ ಹೈಡ್ ಮಾಡಬೇಕು ಅಂತಲ್ಲ, ಬಟ್ ನಾನು ಫಸ್ಟ್ ಟೈಮ್ ಮಾಮ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಮಾಡೋದಕ್ಕಿಂತ ಮುಂಚೆ ಐ ಫಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಇವತ್ತಿನ ವಿಡಿಯೋ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಫ್ರೆಂಡ್ಲಿ ವಿಡಿಯೋ. ಒಂದು ಫ್ರೆಂಡ್ ನಿಮ್ಮ ಜೊತೆ ಒಂದು ಹ್ಯಾಪಿ ನ್ಯೂಸ್ನ ಶೇರ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಕ್ಯಾಶುವಲ್ ಟಾಕ್. ಬಟ್ ಯಾರೆಲ್ಲ ಇದೇ ಜರ್ನಿಯಲ್ಲಿದ್ದೀರಾ, ಹೂ ಎವರ್ ಈಸ್ ಎಕ್ಸ್ಪೆಕ್ಟಿಂಗ್ ಅ ಬೇಬಿ, ನಿಮಗೆ ನಾನು ಏನೊಂದು ರೊಟೀನ್ನ ಫಾಲೋ ಮಾಡ್ತಾ ಇದ್ದೀನಿ, ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ ಅಥವಾ ಮೈಂಡ್ ಸೆಟ್, ಇದೆಲ್ಲನೂ ಹೆಲ್ಪ್ ಆಗ್ಬೋದು. ಸೀರಿಯಸ್ಲಿ, ಪ್ರೆಗ್ನೆನ್ಸಿ ಹ್ಯಾಸ್ ಹಂಬಲ್ಡ್ ಮೀ ಇನ್ ಮೆನಿ ವೇಸ್ ಐ ನೆವರ್ ಎಕ್ಸ್ಪೆಕ್ಟೆಡ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಪ್ರೊಡಕ್ಟಿವ್ ಆಗಿರೋದು, ಬ್ಯುಸಿ ಆಗಿರೋದು, ಟು ಡೂ ಲಿಸ್ಟ್ನ ಚೆಕ್ ಆಫ್ ಮಾಡೋದು, ಮೈಕ್ರೋ ಮ್ಯಾನೇಜಿಂಗ್ ಥಿಂಗ್ಸ್, ಇದೆಲ್ಲ ತುಂಬ ಇಷ್ಟ. ನಾನು ಇದು ಯಾವುದು ಮಾಡ್ತಾ ಇಲ್ಲ ಅಂದರೆ ಐ ಯೂಸ್ ಟು ಫೀಲ್ ಗಿಲ್ಟಿ. ಬಟ್ ಪ್ರೆಗ್ನೆನ್ಸಿ ಈ ನನ್ನ ಒಂದು ಬಿಹೇವಿಯರು, ನೇಚರ್ನ ಡ್ರಾಸ್ಟಿಕಲಿ ಚೇಂಜ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಐ ಆಲ್ವೇಸ್ ಯೂಸ್ ಟು ಸ್ಟೇ ಬ್ಯುಸಿ, ಒಂದಲ್ಲ ಒಂದು ಕೆಲಸ ಮಾಡ್ತಾನೇ ಇರ್ತಾ ಇದ್ದೆ. ಬಟ್ ದೀಸ್ ಡೇಸ್ ಹೇಗಾಗಿದೆ ಅಂತ ಅಂದರೆ, ಕೆಲವೊಂದು ದಿವಸ ನಾನು ಎದ್ದೇಳ್ತೀನಿ, ಬ್ರೇಕ್ಫಾಸ್ಟ್ ತಿಂತೀನಿ, ಮತ್ತೆ ಮಲ್ಕೊಳ್ತೀನಿ. ಇನಿಷಿಯಲಿ ನನಗೆ ಐ ಥಾಟ್ ನಾನು ತುಂಬ ಲೇಝಿ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಈವನ್ ಆಫ್ಟರ್ ಐ ಗಾಟ್ ಟು ನೋ ದ ನ್ಯೂಸ್, ಮೋಸ್ಟ್ಲಿ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಹೀಗೆ ಅಭ್ಯಾಸ ಆಗೋಗುತ್ತೆ, ಮಲ್ಕೊಳ್ಬಾರ್ದು, ಆದಷ್ಟು ಪ್ರೊಡಕ್ಟಿವ್ ಆಗಿರಬೇಕು ಈ ಟೈಮಲ್ಲೂ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಸಮ್ ಡೇಸ್ ಐ ಯೂಸ್ ಟು ಪುಷ್ ಮೈ ಸೆಲ್ಫ್. ನನ್ನನ್ನು ನಾನು ಬ್ಯುಸಿ ಇಟ್ಕೊಂಡ್ರೆ ಆಮೇಲೆ ಅದಾಗದೆ ನನ್ನ ಬಾಡಿ ಕೇಳುತ್ತೆ ಅಂತ ನನ್ನನ್ನು ನಾನು ಫೋರ್ಸ್ ಮಾಡಿಕೊಂಡು ಕೆಲವೊಂದು ಕೆಲಸಗಳನ್ನ ಫೋರ್ಸ್ಫುಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಐ ಹ್ಯಾಡ್ ಟಾಪಿಕ್ಸ್ ಟು ಟಾಕ್ ಅಬೌಟ್, ಎಷ್ಟೋ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತಾಡಬೇಕು, ವೀಡಿಯೋಸ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಕೆಲವೊಂದು ದಿವಸ ಆಗ್ತಿಲ್ಲ ಅಂತ ಅಂದ್ರೂ ನನ್ನನ್ನು ನಾನು ಪುಷ್ ಮಾಡಿಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿದಾಗ ನನಗೆ ಆ್ಯಕ್ಚುಲ್ ಆಗಿ ಲೇಸಿನೆಸ್ ಯಾವುದು, ಫಟೀಗ್ ಯಾವುದು ಅನ್ನೋ ಒಂದು ವ್ಯತ್ಯಾಸ, ಆ ಒಂದು ಕ್ಲಾರಿಟಿ ನನಗೆ ಸಿಕ್ತು. ಲೇಸಿನೆಸ್ ಅಂದರೆ ಯೂಶ್ವಲಿ ಏನಾಗುತ್ತೆ, ನಮಗೆ ಏನೋ ಒಂದು ಕೆಲಸ ಮಾಡಬೇಕು, ಬಟ್ ನಮಗೆ ಮನಸ್ಸಿಲ್ಲ, ಏನೋ ಒಂದು ಉದಾಸೀನ ಫೀಲ್ ಆಗ್ತಾ ಇರುತ್ತೆ. ಬಟ್ ನಮ್ಮನ್ನು ನಾವು ಫೋರ್ಸ್ ಮಾಡಿಕೊಂಡು ಆ ಒಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮೇ ಬಿ ಇನ್ ಫ್ಯೂ ಮಿನಿಟ್ಸ್ ಆ ಫ್ಲೋನಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಸೊ ಆ್ಯಕ್ಷನ್ ಫಸ್ಟ್ ತೊಗೊಂಡಾಗ ಮೋಟಿವೇಶನ್ ಅದಾಗದೇ ಬರುತ್ತೆ ಅಂತ. ಬಟ್ ಫಟೀಗ್ ಆದಾಗ ಏನಾಗುತ್ತೆ, ನಮ್ಮನ್ನು ನಾವು ಎಷ್ಟೇ ಫೋರ್ಸ್ ಮಾಡಿಕೊಂಡು ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೂ ನಮ್ಮ ಬಾಡಿ ನಮಗೆ ಕೋಆಪ್ರೇಟ್ ಮಾಡ್ತಾ ಇರಲ್ಲ, ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ದ ಸೇಮ್ ಥಿಂಗ್ ಹ್ಯಾಪೆಂಡ್ ವಿತ್ ಮೀ. ನಾನು ಏನೇ ಒಂದು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ನನ್ನನ್ನು ನಾನು ಫೋರ್ಸ್ ಮಾಡಿಕೊಂಡು ಕೂತ್ಕೊಂಡ್ರು ಮೈ ಬಾಡಿ ವಾಸ್ ನಾಟ್ ಕೋಆಪ್ರೇಟಿಂಗ್ ವಿತ್ ಮೀ. ನನಗೆ ಆ ಒಂದು ಎನರ್ಜಿ ಇರ್ತಾ ಇರಲಿಲ್ಲ. ಐ ವಾಸ್ ನಾಟ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ. ಆ್ಯಂಡ್ ಆಲ್ಸೋ ನನ್ನ ಮೈಂಡ್ ಕ್ರಿಯೇಟಿವ್ ಆಗಿ ವರ್ಕ್ ಆಗೋದು ಸ್ಟಾಪ್ ಆಗ್ತಾಯಿತ್ತು. ಒಂಥರ ಆ ಒಂದು ಬಫರ್ ಮೂಡಲ್ಲಿ ಇರ್ತಾಯಿತ್ತು, ಸ್ಲೋ ಆಗಿ ಪ್ರಾಸೆಸ್ ಆಗೋದು. ಐ ವಾಸ್ ನಾಟ್ ನಾರ್ಮಲ್. ಸೊ ಆವಾಗ ನಂಗೆ ಅರ್ಥ ಆಯಿತು, ಓಕೆ, ಇದು ಪುಷ್ ಮಾಡುವಂತಹ ಟೈಮಲ್ಲ, ನನ್ನನ್ನು ನಾನು ಫೋರ್ಸ್ ಮಾಡ್ಕೊಳ್ಳುವಂತಹ ಟೈಮಲ್ಲ ಟು ಬಿ ಪ್ರೊಡಕ್ಟಿವ್. ಬಟ್ ನನ್ನ ಬಾಡಿ ಏನು ಹೇಳುತ್ತೆ ಅದನ್ನ ಕೇಳಿಸ್ಕೊಂಡು ಅದನ್ನ ಫಾಲೋ ಮಾಡುವಂತಹ ಟೈಮ್. ಐ ಶುಡ್ ಲಿಸನ್ ಟು ಮೈ ಬಾಡಿ ಅಂತ ಆಗ ನನಗೊಂದು ಕ್ಲಾರಿಟಿ ಬಂತು. ಆ್ಯಂಡ್ ಈ ಮಧ್ಯದಲ್ಲಿ ನನಗೆ ಎಷ್ಟೋ ನಾರ್ಮಲ್ ವರ್ಡ್ಸ್ ಅಂತ ಅನ್ನಿಸ್ಬೋದು, ನಾನು ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದಂತಹ ವರ್ಡ್ಸ್, ಅದು ಕೂಡ ನನಗೆ ಟಕ್ಕಂತ ನನಗೆ ಫ್ಲ್ಯಾಶ್ ಆಗಲ್ಲ. ಐ ವಿಲ್ ಬಿ ಲೈಕ್ ವಾಟ್ ವಾಸ್ ದಟ್ ವರ್ಡ್. ಎಷ್ಟೇ ಸಿಂಪಲ್ ವರ್ಡ್ಸ್ ಆಗಿದ್ರೂ ನನಗೆ ತಕ್ಷಣ ಅದು ಫ್ಲ್ಯಾಶ್ ಆಗ್ತಾ ಇರಲ್ಲ. ಇಟ್ಸ್ ಆವಾಗಲೇ ಹೇಳಿದಾಗೆ ಒಂಥರ ಸ್ಲೋ ಆಗಿ ಬಫರ್ ಆಗ್ತಾ ಇರುತ್ತೆ ನನ್ನ ಬ್ರೈನ್ ಅಂತ ಹೇಳ್ಬೋದು. ಸೊ ಇಟ್ಸ್ ಪಾರ್ಟ್ ಆಫ್ ಪ್ರೆಗ್ನೆನ್ಸಿ, ಇಟ್ಸ್ ಪಾರ್ಟ್ ಆಫ್ ಗ್ರೋಯಿಂಗ್ ಸಮಥಿಂಗ್ ಬ್ಯೂಟಿಫುಲ್ ಇನ್ ಸೈಡ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆ ನಾನು ಕೆಲವೊಂದಷ್ಟು ಸ್ಯಾಕ್ರಿಫೈಸಸ್ ಕೂಡ ಮಾಡ್ತಾ ಇದ್ದೀನಿ. ಮೇ ಬಿ ಇಟ್ ಕುಡ್ ಬಿ ವೆನ್ ಇಟ್ ಕಮ್ಸ್ ಟು ಬ್ಯೂಟಿ ಟ್ರೀಟ್ಮೆಂಟ್ಸ್, ಹೇರ್ ಕಲರಿಂಗ್ ಆಗಿರ್ಬೋದು. ನನಗೆ ತುಂಬಾ ಈಗ ಗ್ರೇ ಹೇರ್ ಆಗಿದೆ, ಬಟ್ ಐ ಆಮ್ ನಾಟ್ ಸಪೋಸ್ ಟು ಕಲರ್ ಮೈ ಹೇರ್. ಇವಾಗ ಡಾಕ್ಟರ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಹೇರ್ ಕಲರ್ ಮಾಡಿಸೋ ಹಾಗಿಲ್ಲ. ಆ್ಯಂಡ್ ಆಲ್ಸೋ ಸ್ಮೂತ್ನಿಂಗ್, ನಾನು ಪ್ರಾಬಬ್ಲಿ ಒಂದು 10-12 ಇಯರ್ಸ್ ಆಯಿತು ಅನ್ಸುತ್ತೆ ಇವಾಗ ಸ್ಮೂತ್ನಿಂಗ್ ಮಾಡಿಸಿ. ಆವಾಗಿಂದನೂ ನಾನು
ಕನ್ಸಿಸ್ಟೆಂಟಾಗಿ ಎವ್ರಿ 6 ಆರ್ ಮೇ ಬಿ 9 ಮಂತ್ಸ್ಗೊಂದ್ಸರಿ ನಾನು ರೂಟ್ ಟಚಪ್ ಮಾಡಿಸ್ತೇನೆ ಇನ್ ದ ಹೇರ್ ಸ್ಮೂತ್ನಿಂಗ್. ಸೊ ಅದನ್ನು ಕೂಡ ನಾನು ಮಾಡಿಸಿಲ್ಲ. ಆ್ಯಂಡ್ ಜೆಲ್ ನೇಲ್ಸ್ ತುಂಬ ಫ್ರೀಕ್ವೆಂಟಾಗಿ ಮಾಡಿಸಿಲ್ಲ ಅಂದ್ರೂ ಇಷ್ಟೊಂದು ಗ್ಯಾಪ್ ಇರ್ತಾ ಇರಲಿಲ್ಲ. ಐ ಯೂಸ್ ಟು ಡೂ ಮೈ ಜೆಲ್ ನೇಲ್ಸ್, ನೇಲ್ ಎಕ್ಸ್ಟೆನ್ಷನ್ಸ್, ಅದನ್ನ ಕೂಡ ಮಾಡಿಸಿಲ್ಲ. ಆ್ಯಂಡ್ ಆಲ್ಸೋ ಸರ್ಟೇನ್ ರೊಟೀನ್ನ ನಾನು ಇವಾಗ ಬ್ರೇಕ್ ಮಾಡಿದ್ದೀನಿ. ಇದೆಲ್ಲ ತುಂಬ ಕಷ್ಟವಾದಂತಹ ಸ್ಯಾಕ್ರಿಫೈಸಸ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ ಹ್ಯಾಸ್ ಬೀನ್ ಅ ಪಾರ್ಟ್ ಆಫ್ ಲೈಫ್. ಮೇ ಬಿ ಈಗ ಒಂದು ಪಾಸ್ಟ್ 6-7 ಮಂತ್ಸಿಂದ ನಾನು ಎಷ್ಟೋ ವರ್ಷಗಳಿಂದ ನನ್ನ ಕೆಲವು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್, ಇವರ ಒಂದು ಎಕ್ಸ್ಪೀರಿಯನ್ಸ್ನ ಕೇಳಿರೋದು, ನೋಡಿರೋದು ಅಂತ ಅಂದರೆ ಪ್ರೆಗ್ನೆಂಟ್ ವುಮೆನ್ಗೆ ಯೂಶ್ವಲಿ ಏನೇ ತಿಂದರೂ ವಾಮಿಟ್ ಆಗಿಬಿಡುತ್ತೆ. ಕೆಲವ್ರಿಗೆ ನೀರು ಕುಡಿದ್ರೂ ವಾಮಿಟ್ ಆಗ್ತಾಯಿತ್ತು. ಆ್ಯಂಡ್ ಆಲ್ಸೋ ಕೆಲವೊಂದು ಫುಡ್ ಐಟಮ್ಸ್ ಸ್ಮೆಲ್ ಬಂದಿದ ತಕ್ಷಣ ಪ್ಯೂಕಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು, ಅವರ್ಷನ್ ಬರ್ತಾಯಿತ್ತು. ದೇ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಡಿಸ್ಕಂಫರ್ಟ್ ಫಿಸಿಕಲಿ. ಬಟ್ ಟಚ್ ವುಡ್, ನನಗೆ ಇದುವರೆಗೂ ನನ್ನ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ವಾಮಿಟಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಫುಡ್ನ ನೆನೆಸ್ಕೊಂಡಾಗ ಅಥವಾ ಸ್ಮೆಲ್ ತೊಗೊಂಡಾಗ ಅವರ್ಷನ್ ಆಗೋದು, ಪ್ಯೂಕಿಂಗ್ ಸೆನ್ಸೇಷನ್, ಇದು ಯಾವುದೂ ಆಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ನನಗೆ ಆಗ್ತಾ ಇರುವಂತಹ ಒಂದು ಡಿಸ್ಕಂಫರ್ಟ್ ಅಂತ ಅಂದರೆ, ಡಿಸ್ಕಂಫರ್ಟ್ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಲೈಕ್ ಪ್ರಿವಿಲೇಜ್. ಈ ಟೈಮಲ್ಲಿ ತುಂಬಾ ನಿದ್ದೆ ಬರ್ತಾ ಇದೆ. ಯಾವಾಗೆಲ್ಲ ನಿದ್ದೆ ಬರ್ತಾ ಇದೆ, ಐ ಆಮ್ ಜಸ್ಟ್ ಸ್ಲೀಪಿಂಗ್ ಅಷ್ಟೇ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಡಯಟ್, ಅಫ್ಕೋರ್ಸ್ ಫಸ್ಟ್ 3 ಮಂತ್ಸ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಡಾಕ್ಟರ್ ಹೇಳ್ತಾರೆ ಕೆಲವು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಿ ಅಂತ. ಮೇ ಬಿ ರಾ ಪಪಾಯ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಕಾಫಿ ಆಗಿರ್ಬೋದು. ಸೊ ಈ ರೀತಿ ಕೆಲವು ಫುಡ್ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾರೆ. ಈಗ ವಾಟ್ ಎವರ್ ಐ ಫೀಲ್ ಲೈಕ್ ಎಲ್ಲನೂ ತಿಂತಾಯಿದ್ದೀನಿ. ಲಕ್ಕಿಲಿ ನನ್ನ ಬಾಡಿ ಕೂಡ, ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಐ ಆಮ್ ನಾಟ್ ಫೀಲಿಂಗ್ ಎನಿ ಫಿಸಿಕಲ್ ಡಿಸ್ಕಂಫರ್ಟ್ ಫುಡ್ ಬಗ್ಗೆ. ಆ್ಯಂಡ್ ನಮಗೆ ಫ್ರೀಕ್ವೆಂಟಾಗಿ ನ್ಯೂಟ್ರಿಷನಿಸ್ಟ್ ಜೊತೆ ಕಾಲ್ಸ್ ಇರುತ್ತೆ, ಮೀಟಿಂಗ್ಸ್ ಇರುತ್ತೆ. ಸೊ ಆವಾಗ ಶಿ ಆಸ್ಕ್ ಮೀ ಟು ಟೆಲ್ ನಾನು ಏನೇನು ತಿಂತಾಯಿದ್ದೀನಿ, ನನ್ನ ಫುಡ್ ರುಟೀನ್ ಹೇಗಿದೆ, ಡಯಟ್ ಪ್ಲ್ಯಾನ್ ಹೇಗಿದೆ ಅಂತ. ಆ್ಯಕ್ಚುಲಿ ನಂಗೆ ಸರ್ಪ್ರೈಸ್ ಆಯಿತು. ನಾನು ಅವ್ರು ಏನು ತಿನ್ನಬೇಕು ಅಂತ ಅವ್ರು ಏನು ತಿನ್ನೋದಕ್ಕೆ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲದನ್ನು ನಾನು ಆಲ್ರೆಡಿ ಫಾಲೋ ಮಾಡ್ತಾಯಿದ್ದೆ, ವಿತೌಟ್ ಮೈ ನಾಲೆಜ್, ವಿತೌಟ್ ಬೀಯಿಂಗ್ ಕಾನ್ಷಿಯಸ್. ಇದು ಆ್ಯಕ್ಚುಲಿ ಐ ಥಿಂಕ್ ಐ ಹ್ಯಾವ್ ಬಿಲ್ಟ್ ಓವರ್ ದ ಇಯರ್ಸ್. ಸಾಕಾಗೋಷ್ಟು ಪ್ರೋಟೀನ್ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಫ್ರೂಟ್ಸ್, ವೆಜಿಟೇಬಲ್ಸ್, ಇದೆಲ್ಲದನ್ನು ತಿಂತಾಯಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಸ್ಲೀಪ್ ರೊಟೀನ್ ಕೂಡ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅವರೇ ಹೇಳ್ತಾಯಿದ್ರು ನಾನು ಎಷ್ಟೊಂದು ವರ್ಷದಿಂದ ಬೇಗ ಮಲಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾ ಇಲ್ಲ. ಐ ಆಮ್ ಸೋ ಗ್ಲ್ಯಾಡ್ ಯು ಆರ್ ಏಬಲ್ ಟು ಡೂ ದ್ಯಾಟ್ ಅಂತ. ಸಿ, ದಿಸ್ ಇಸ್ ದ ರಿಸಲ್ಟ್. ನಾವು ಓವರ್ ದ ಇಯರ್ಸ್ ಒಂದು ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಂಡು ಬಂದಾಗ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಕಷ್ಟಪಡಬೇಕಾಗಿಲ್ಲ. ಐ ಹ್ಯಾವ್ ಟು ಇನ್ಕಲ್ಕೇಟ್ ದಿಸ್ ಹ್ಯಾಬಿಟ್ ಅಂತ. ಆ್ಯಂಡ್ ಯಾರೆಲ್ಲ ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಕೂಡ ನಿಮ್ಮ ನ್ಯೂಟ್ರಿಷನ್ ಕಡೆ ತುಂಬಾ ಗಮನ ವಹಿಸಿ. ಆ್ಯಂಡ್ ಈ ಟೈಮಲ್ಲಿ ನಾವು ಏನು ನೋಡ್ತೀವಿ, ಏನು ಕೇಳಿಸ್ಕೊತೀವಿ, ಯಾವ ರೀತಿ ಬುಕ್ ಓದ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ, ಇದೆಲ್ಲನೂ ತುಂಬಾ ಎಫೆಕ್ಟ್ ಮಾಡುತ್ತೆ. ನಮ್ಮ ಮೇಲಾಗಿರ್ಬೋದು ಅಥವಾ ಬೇಬಿಯ ಓವರ್ ಆಲ್ ವೆಲ್ನೆಸ್ಗಾಗಿರ್ಬೋದು ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಐ ಆಮ್ ಬೀಯಿಂಗ್ ವೆರಿ ಕಾನ್ಷಿಯಸ್. ಏನು ನೋಡ್ತೀನಿ, ಏನು ಓದ್ತೀನಿ, ಅಥವಾ ಏನು ಕೆಲಸಗಳನ್ನ ಮಾಡ್ತೀನಿ, ಯಾವ ರೀತಿ, ಹೌ ಆಮ್ ಐ ಫೀಲಿಂಗ್, ಇದೆಲ್ಲದ್ರ ಬಗ್ಗೆ ತುಂಬಾ ಕಾನ್ಷಿಯಸ್ ಆಗಿದ್ದೀನಿ. ಒಂದು, ನಾನು ಆಲ್ವೇಸ್ ಆದಷ್ಟು ಕಾಮಿಂಗ್ ಮ್ಯೂಸಿಕ್ನ ಕೇಳಿಸ್ಕೊತಾ ಇರ್ತೀನಿ. ಆ್ಯಂಡ್ ಬುಕ್ ಅಂತ ಬಂದರೆ ಐ ಆಮ್ ದಟ್ ಅನ್ನೋ ಒಂದು ಸ್ಪಿರಿಚುವಲ್ ಬುಕ್ ಇದೆ, ಇದನ್ನ ಓದ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಡಾಕ್ಟರ್ ನನಗೆ ಪಾಸಿಟಿವ್ ಬರ್ತ್ ಸ್ಟೋರೀಸ್ನ PDF ಶೇರ್ ಮಾಡಿದ್ದಾರೆ, ಅದನ್ನ ಕೂಡ ನಾನು ಅವಾಗವಾಗ ಓದ್ತಾ ಇರ್ತೀನಿ. ಇದು ಡ್ಯೂರಿಂಗ್ ಲೇಬರ್ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಮೆಂಟಲಿ ಪ್ರಿಪೇರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಒಂದು ಧೈರ್ಯ ಕೊಡುತ್ತೆ. ಆ್ಯಂಡ್ ಆಲ್ಸೋ ಭಗವದ್ಗೀತೆ ಎಪಿಸೋಡ್ಸ್ನ ನೋಡ್ತಾ ಇರ್ತೀನಿ. ಅದ್ರ ಜೊತೆ ನಾವು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗಿನ ಕಾಲದಲ್ಲಿ ಕೂತ್ಕೊಂಡು ನೆಲ ಒರೆಸೋದಾಗಿರ್ಬೋದು ಅಥವಾ ರಾಗಿ ಬೀಸೋದು, ಇದೆಲ್ಲ ನ್ಯಾಚುರಲ್ ಆಗಿ ಅವ್ರಿಗೆ ಎಕ್ಸಸೈಸ್ ಆಗೋಗ್ತಾ ಇತ್ತು ಕೆಲಸ ಮಾಡ್ತಾನೆ. ಬಟ್ ಈ ನಡುವೆ ಟೆಕ್ನಾಲಜಿ ಇಂಟರ್ಫಿಯರೆನ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಇಂಟೆನ್ಷನಲಿ ಕಾನ್ಷಿಯಸ್ ಆಗಿ ಕೆಲವು ಯೋಗಗಳನ್ನ ಮಾಡಬೇಕಾಗತ್ತೆ. ಆ್ಯಂಡ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ಬೇಬಿ, ನೀವು ಕೂಡ ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ಆದಷ್ಟು ಯೋಗ ಆಗಿರ್ಬೋದು, ಎಕ್ಸಸೈಸಸ್ ಮಾಡ್ತಾಯಿರಿ. ಇದು ನಿಮಗೆ ಡ್ಯೂರಿಂಗ್ ಲೇಬರ್ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬೇಗ
ಡೆಲಿವರಿ ಆದಮೇಲೆ ಬಾಡಿ ರಿಕವರಿ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವು ಯೋಗ ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ, ಆನ್ಲೈನ್ ಆರ್ ಆಫ್ಲೈನ್ ಜಾಯ್ನ್ ಆಗಿಲ್ಲ ಅಂತ ಅಂದರೆ ಯೂಟ್ಯೂಬಲ್ಲೇ ಎಷ್ಟೋ ಈ ಟೈಮಲ್ಲಿ ಯಾವ್ಯಾವ ಎಕ್ಸಸೈಸಸ್ ಮಾಡಬೇಕು ಅನ್ನೋದಾಗಿರ್ಬೋದು. ಬಟ್ ನಿಮ್ಮ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಇದನ್ನು ಮಾಡ್ಬೋದಾ ಬೇಡವಾ ಅಂತ ಚೆಕ್ ಮಾಡಿ ಆಮೇಲೆ ಕೆಲವೊಂದಷ್ಟು ಎಕ್ಸಸೈಸಸ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಜೊತೆ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಲೇಟರ್ ಸ್ಟೇಜಸಲ್ಲಿ ರಿಯಲೈಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಡೀಪ್ ಬ್ರೆತ್ಸ್ನ ನೀವು ಮಾಡಿದಷ್ಟು ಯು ಸ್ಟಾರ್ಟ್ ಟು ಎಂಜಾಯ್ ದ್ಯಾಟ್. ತುಂಬಾ ಒಂದು ಕಾಮಿಂಗ್ ಎಫೆಕ್ಟ್ ಇರುತ್ತೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ವೈಲ್ ಯು ಆರ್ ಡೂಯಿಂಗ್ ಡೀಪ್ ಬ್ರೆತ್ಸ್, ನಿಮ್ಮ ಟಮ್ಮಿ ಮೇಲೆ ಕೈ ಇಟ್ಕೊಂಡು ಡೀಪ್ ಬ್ರೆತ್ಸ್ ಮಾಡಿದಾಗ ಇನ್ನೂ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ. ಆ್ಯಂಡ್ ಯು ಫೀಲ್ ಸೋ ಕನೆಕ್ಟೆಡ್ ಟು ದ ಬೇಬಿ ಆ್ಯಸ್ ವೆಲ್. ಆ್ಯಂಡ್ ಒಂದು ವಿಷಯ ನಾನು ಏನು ಸ್ಟಾಪ್ ಮಾಡಿದ್ದೀನಿ ಈ ನಡುವೆ ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಎಲ್ಲನೂ ಮೈಕ್ರೋ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನಡಿಬೇಕು, ನನ್ನ ಪ್ಲ್ಯಾನ್ ಪ್ರಕಾರನೇ ನಡಿಬೇಕು, ಇಷ್ಟು ಗಂಟೆಗೆ ಈ ಕೆಲಸಗಳು ನಡಿಬೇಕು ಅಥವಾ ಹೀಗೆ ಆಗಬೇಕು ಅಂತ ಎಲ್ಲ. ಬಟ್ ನಮ್ಮ ಡಾಕ್ಟರ್ ಕೂಡ ಹೇಳಿದ್ದೇನೆಂದರೆ, ನಾವು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದಷ್ಟು ನಾವು ಜಾಸ್ತಿ ಟೆನ್ಸ್ ಆಗ್ತೀವಿ. ಸೊ ದ್ಯಾಟ್ ಆ ಒಂದು ಟೆನ್ಷನ್ ನಮ್ಮ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿಲಿ ಇಟ್ ಡಸಂಟ್ ಹೆಲ್ಪ್ ಎಟ್ ಆಲ್, ಇಟ್ ಡಸ್ ದ ಆಪೋಸಿಟ್. ಸೊ ಆದಷ್ಟು ನಾನು ಮೈಕ್ರೋ ಮ್ಯಾನೇಜ್ ಮಾಡೋದನ್ನು ನಿಲ್ಲಿಸಿದ್ದೀನಿ. ಐ ಹ್ಯಾವ್ ಲರ್ನ್ ಟು ಟ್ರಸ್ಟ್ ದ ಬಾಡಿ, ಟ್ರಸ್ಟ್ ದ ಪ್ರಾಸೆಸ್, ಚಿಲ್ಲಾಗಿರೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಸೋ ಆಪೋಸಿಟ್ ಆಫ್ ವಾಟ್ ಐ ಹ್ಯಾವ್ ಬೀನ್. ಆ್ಯಂಡ್ ಹಾಗೆ ದಿನಾಗಲೂ ನಮ್ಮ ಬಾಡಿನ ಕಾಮ್ ಡೌನ್ ಮಾಡೋದಕ್ಕೆ ಡೀಪ್ ಬ್ರೀದಿಂಗ್ ಜೊತೆ ಐ ಆಲ್ಸೋ ಡೂ ದಿಸ್ ಮಸಾಜ್. ಇದು ತುಂಬ ಒಂದು ಕಾಮಿಂಗ್ ಎಫೆಕ್ಟ್ನ ಕೊಡುತ್ತೆ. ಆ್ಯಂಡ್ ಆಲ್ಸೋ ಈ ರೀತಿ ಮಾಡ್ತಾನೆ ಇದ್ದರೆ ಯು ಫೀಲ್ ಸೋ ರಿಲ್ಯಾಕ್ಸ್ಡ್, ಹಾಗೆ ನಿದ್ದೆನೇ ಬಂದುಬಿಡುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಡಿಲಿ ಅಕ್ಯುಮುಲೇಟ್ ಆಗಿರುವಂತಹ ಟೆನ್ಷನ್ ಯೂಶ್ವಲಿ ಜಾನಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಟೆನ್ಷನ್ ರಿಲೀಸ್ ಆಗೋದಕ್ಕೆ ಈ ರೀತಿ ಮಸಾಜಸ್ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮೈ ಡಾಕ್ಟರ್ ಕೀಪ್ ಸೇಯಿಂಗ್, ನಾವು ಈ ರೀತಿ ಜಾ ಮಸಾಜ್ ಮಾಡೋದ್ರ ಜೊತೆ ಸಿಂಗಿಂಗ್ ಈಸ್ ಆಲ್ಸೋ ಅ ವಂಡರ್ಫುಲ್ ಥೆರಪಿ ನಮಗೆ ಇಲ್ಲಿ ಬಿಲ್ಡಪ್ ಆಗಿರುವಂತಹ ಟೆನ್ಷನ್ ಆರ್ ಸ್ಟ್ರೆಸ್ನ ರಿಲೀಸ್ ಮಾಡೋದಕ್ಕೆ ಅಂತ. ಸಿಂಗಿಂಗ್ ಇಲ್ಲ ಅಂತ ಅಂದ್ರೂ ಯಾವುದೇ ನಿಮಗೆ ಖುಷಿ ಕೊಡುವಂತಹ ಹಾಬಿ ಅಥವಾ ಪೀಸ್ ಕೊಡುವಂತಹ ಹಾಬಿ ಲೈಕ್ ಪಾಟರಿ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಡಾನ್ಸಿಂಗ್ ಆಗಿರ್ಬೋದು, ಲೈಕ್ ಮೈಲ್ಡ್ ಮೂಮೆಂಟ್ಸ್, ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದ್ರಿಂದ ನಮಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಲೇಬರ್ ಆ್ಯಂಡ್ ಆಲ್ಸೋ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಬಿಕಾಸ್ ಇದೆಲ್ಲ ನಮ್ಮ ಬಾಡಿನ ಲೂಸನ್ ಅಪ್ ಮಾಡುತ್ತೆ. ಇಟ್ ಕಾಮ್ಸ್ ಅವರ್ ಮೈಂಡ್, ಇಟ್ ಕಾಮ್ಸ್ ಅವರ್ ಬಾಡಿ. ಆ್ಯಂಡ್ ಬೇಸಿಕಲಿ ಈ ಟೈಮಲ್ಲಿ ಸ್ಲೋ ಡೌನ್ ಆಗೋದು, ಸಹಾಯ ಕೇಳೋದು, ಇದು ಕೂಡ ಸ್ಟ್ರೆಂತ್ ಅನ್ನೋದನ್ನು ನಾನು ಕಲಿತಾ ಇದ್ದೀನಿ. ಈಗಲೂ ನಾನು ಅದೇ ವ್ಯಕ್ತಿನೇ ಹೂ ಲವ್ಸ್ ಡಿಸಿಪ್ಲಿನ್, ಮೈಂಡ್ಸೆಟ್, ಸೆಲ್ಫ್ ಗ್ರೋತ್, ಕನ್ಸಿಸ್ಟೆನ್ಸಿ, ಇದನ್ನೆಲ್ಲ ಇಷ್ಟಪಡೋ ಹುಡುಗಿನೇ. ಬಟ್ ಈಗ ನನ್ನ ಪರ್ಸ್ನಾಲಿಟಿಗೆ ಲೇಯರ್ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಪಾರ್ಟ್ ಆಫ್ ಮೈ ಲೈಫ್, ದಿಸ್ ಫೇಸ್ ಆಫ್ ಮೈ ಲೈಫ್ ಪೇಷನ್ಸ್ನ ಹೇಳ್ಕೊಡ್ತಾ ಇದೆ, ಸಾಫ್ಟ್ನೆಸ್ನ ಕಲಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಅಚೀವಿಂಗ್ ಲೆಸ್ ಅಂತ ಅಂದರೆ ಬಿಕಮಿಂಗ್ ಲೆಸ್ ಅಂತ ಅರ್ಥ ಅಲ್ಲ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದೆ. ಹ್ಯಾವ್ ಲರ್ನ್ ಟು ಲೆಟ್ ಗೋ, ಹ್ಯಾವ್ ಲರ್ನ್ ಟು ರಿಲ್ಯಾಕ್ಸ್. ಆ್ಯಂಡ್ ಆಲ್ಸೋ ಸರ್ಪ್ರೈಸಿಂಗ್ಲಿ ಏನು ಮಾಡಿದೆ ಅಂದರೆ ಪ್ರೊಡಕ್ಟಿವ್ ಆಗಿ ಏನು ಕೆಲಸಗಳನ್ನೂ ಮಾಡಿದೆ, ಸುಮ್ಮನೆ ರೆಸ್ಟ್ ಮಾಡೋದನ್ನು ಕೂಡ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಸೊ ನಾಟ್ ಮೀ, ಬಟ್ ಪ್ರೆಗ್ನೆನ್ಸಿ ಹ್ಯಾಸ್ ಟಾಟ್ ಮೀ ದಿಸ್. ಆ್ಯಂಡ್ ಯಾರೆಲ್ಲ ಈ ಜರ್ನಿಯಲ್ಲಿದ್ದೀರಾ, ಈ ಟೈಮಲ್ಲಿ ಭಯ ಇದ್ದೇ ಇರುತ್ತೆ. ವಿಲ್ ಬಿ ವೆರಿ ಆ್ಯಂಕ್ಷಿಯಸ್, ಫಿಯರ್ಫುಲ್, ಹೇಗಿರುತ್ತೋ ಏನೋ ಅಂತ, ಎಸ್ಪೆಷಲಿ ಡ್ಯೂರಿಂಗ್ ಲೇಬರ್. ಬಟ್ ವಿ ಶುಡ್ ಆಲ್ ರಿಮೆಂಬರ್, ಎಷ್ಟೋ ಕಾಲಗಳಿಂದ, ಎಷ್ಟೋ ಸೆಂಚುರೀಸಿಂದ ವಿಮೆನ್ ಬರ್ತ್ ಕೊಡ್ತಾನೆ ಬಂದಿದ್ದಾರೆ. ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ. ನಾವು ಫಸ್ಟ್ ಮಾಮ್ಸ್ ಅಲ್ಲ ಭೂಮಿ ಮೇಲೆ. ದಿಸ್ ಹ್ಯಾಸ್ ಬಿನ್ ಹ್ಯಾಪನಿಂಗ್ ಓವರ್ ದ ಏಜಸ್. ವಿ ಜಸ್ಟ್ ಹ್ಯಾವ್ ಟು ಲರ್ನ್ ಟು ಟ್ರಸ್ಟ್ ಅವರ್ ಬಾಡಿ. ನಮ್ಮ ಬಾಡಿಗೆ ಏನು ಮಾಡಬೇಕು ಅಂತ ಗೊತ್ತು. ಬಟ್ ನಾವಿಲ್ಲಿ ಸ್ವಲ್ಪ ಓವರ್ ಥಿಂಕಿಂಗ್ನ ಸ್ವಿಚ್ ಆಫ್ ಮಾಡಿ ನಾವು ರಿಲ್ಯಾಕ್ಸ್ ಆದರೆ ಆರ್ ಬಾಡಿ ವಿಲ್ ಡೂ ಇಟ್ಸ್ ಜಾಬ್ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಡೂಯಬಲ್. ಆ್ಯಂಡ್ ಇದಕ್ಕೆ ಒಂದು ಸ್ಪಿರಿಚುವಲ್ ಆ್ಯಂಗಲ್ನ ಕೊಟ್ಟಾಗ ಐ ಆಮ್ ಜಸ್ಟ್ ಕಾನ್ಷಿಯಸ್ನೆಸ್ ಆ್ಯಂಡ್ ಇದನ್ನು ನಾನು ವಿಟ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಥಾಟ್ನ ನಾವು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡಾಗ ಎವ್ರಿಥಿಂಗ್ ವಿಲ್ ಬಿಕಮ್ ಈಸಿಯರ್ ಆ್ಯಂಡ್ ಸ್ಮೂತರ್. ಬಿಕಾಸ್ ನಾವೊಂದು ಮೂರನೇ ವ್ಯಕ್ತಿಯ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದೀವಿ, ನಾವೇ ಅದರೊಳಗಿಲ್ಲ, ನಾವು ಜಸ್ಟ್ ವಿಟ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಥಾಟ್ ಸ್ಟ್ರಾಂಗ್ ಆಗಿದ್ದಾಗ ನಮಗೆ ಇದನ್ನ ಕೋಪ್ ಅಪ್ ಮಾಡೋದಕ್ಕೆ, ಈ ಒಂದು ಜರ್ನಿನ
ಜೆಂಟಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಆಲ್ಸೋ ಅಫರ್ಮೇಷನ್ಸ್ನ ರೆಗ್ಯುಲರ್ ಆಗಿ ಹೇಳ್ಕೊಳ್ಳೋದು ಆ್ಯಂಡ್ ಒಂದು ಕಡೆ ಬರೆದಿಟ್ಕೊಂಡು ಅದನ್ನ ನಿಮ್ಮ ಡ್ಯೂರಿಂಗ್ ಯುವರ್ ಹಾಸ್ಪಿಟಲ್ ವಿಸಿಟ್ ವೆನ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಬೇಬಿ ಟು ಬಿ ಡೆಲಿವರ್ಡ್ ಅವಾಗ ತೊಗೊಂಡು ಹೋಗೋದು, ಅದನ್ನ ಕಣ್ಮುಂದೆ ಇಟ್ಕೊಂಡಿರೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಈವನ್ ಮೈ ಡಾಕ್ಟರ್ ಹ್ಯಾಸ್ ಟೋಲ್ಡ್ ದ ಸೇಮ್. ನಿಮ್ಮ ತಲೆಗೆ ಏನು ಬರುತ್ತೆ ಅಫರ್ಮೇಷನ್ಸ್, ವಾಟ್ ಎವರ್ ಇಟ್ ಇಸ್, ಲೈಕ್ ಮೇ ಬಿ ಟ್ರಸ್ಟ್ ಆ್ಯಂಡ್ ಲೆಟ್ ಗೋ ಆಗಿರ್ಬೋದು, ಅಥವಾ ಮೈ ಬಾಡಿ ನೋಸ್ ವಾಟ್ ಟು ಡೂ ಅನ್ನೋದಾಗಿರ್ಬೋದು. ಈ ರೀತಿ ಕೆಲವು ನಿಮಗೆ ಯಾವ್ದು ಕನೆಕ್ಟ್ ಆಗುತ್ತೆ ಆ ರೀತಿ ಅಫರ್ಮೇಷನ್ಸ್ನ ಬರೆದಿಟ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ, ಸೊ ದ್ಯಾಟ್ ನಿಮ್ಮ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಈ ಟೈಮಲ್ಲಿ, ಎಸ್ಪೆಷಲಿ ಈ ಟೈಮಲ್ಲಿ ನಮ್ಮ ಬಾಡಿ ಆ್ಯಂಡ್ ಮೈಂಡ್ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲೇನು ಹೇಳ್ತೀವಿ ಅದೇ ರೀತಿ ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತಾ ಇರುತ್ತೆ ಆಲ್ ದ ಟೈಮ್, ಬಟ್ ದಿಸ್ ಟೈಮ್ ಇಟ್ಸ್ ಸೂಪರ್ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಈ ಒಂದು ಪರ್ಸ್ನಲ್ ಆ್ಯಂಡ್ ವೆರಿ ಸ್ಪೆಷಲ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ಇನ್ ಕೇಸ್ ನಾನು ಚಾನೆಲಲ್ಲಿ ಯಾವಾಗವಾಗ ಮಿಸ್ ಆದರೆ ವೇರ್ ಐ ವಿಲ್ ಬಿ. ಈ ಒಂದು ಪ್ರೆಷಿಯಸ್ ಮೂಮೆಂಟ್ಸ್ ಏನಿದೆ ಮತ್ತೆ ನನಗೆ ಅದು ಯಾವತ್ತೂ ಸಿಗದೇ ಇರ್ಬೋದು. ಐ ರಿಯಲಿ ವಾಂಟ್ ಟು ಎಂಜಾಯ್ ದಿಸ್ ಮೂಮೆಂಟ್ ಆ್ಯಂಡ್ ಐ ವಾಂಟ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಹಾಗೆ ಐ ವಾಂಟ್ ಟು ನರ್ಚರ್ ಮೈ ಬೇಬಿ. ಸೊ ಈಗ ನನ್ನ ಪ್ರಯಾರಿಟಿ ಬೇರೆಯೇ ಇರುತ್ತೆ. ಹಾಗಾಗಿ ಆದಷ್ಟು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಬಿಕಾಸ್ ಮೈ ಪ್ರಯಾರಿಟೀಸ್ ಶುಡ್ ಬಿ ಸಮಥಿಂಗ್ ಎಲ್ಸ್. ಇಟ್ ಹ್ಯಾಸ್ ಟು ಬಿ. ಯಾವಾಗೆಲ್ಲ ನನ್ನ ಬಾಡಿ ಅಲೋ ಮಾಡುತ್ತೆ ಆಗ ನಾನು ವಿಡಿಯೋನ ಪೋಸ್ಟ್ ಮಾಡೋವಂತಹ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಇಲ್ಲಿವರೆಗೂ ವಿಡಿಯೋನ ಪೇಷನ್ಸನ್ನು ನೋಡಿದ್ದಕ್ಕೆ, ಕೇಳಿದ್ದಕ್ಕೆ. ಯಾರಿಗೆಲ್ಲ ಸಹಾಯ ಆಯಿತು, ಐ ಆಮ್ ರಿಯಲಿ ಗ್ರೇಟ್ಫುಲ್. ಆ್ಯಂಡ್ ನೀವು ಇನ್ ಕೇಸ್ ಇಫ್ ಯು ಆರ್ ಇನ್ ದ ಸೇಮ್ ಜರ್ನಿ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಜಸ್ಟ್ ಟ್ರಸ್ಟ್ ಯುವರ್ ಬಾಡಿ, ಟ್ರಸ್ಟ್ ಯುವರ್ ಸೆಲ್ಫ್. ಎವ್ರಿ ಡೇ ಡೀಪ್ ಬ್ರೀದಿಂಗ್ನ ಮಾತ್ರ ಪ್ರಾಕ್ಟೀಸ್ ಮಾಡೋದನ್ನು ನಿಲ್ಲಿಸಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.